ಯಾವತ್ತು ನನ್ನ ಓಟಿನ ಪವರ್ ಏನೊಂದು ಅರ್ಥ ಆಗಲ್ವೋ ಅಲ್ಲಿವರೆಗೂ ನಾನು ಇದನ್ನು ಅನುಭವಿಸಲೇಬೇಕು. ಆ 5,000ಕ್ಕೆ ನಾನು ಡಿಪೆಂಡ್ ಆಗಲೇಬೇಕು. ಡೆಂಗ್ಯೂ ಬಂದು ನಾನು ಸಾಯಲೇಬೇಕು. ನಮ್ಮನೆಯವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಬಟ್ 1,000 ರೂಪಾಯಿ ಕೊಡಲಿ 5,000 ರೂಪಾಯಿ ಕೊಡಲಿ, ಅದು 5 ವರ್ಷಕ್ಕೆ ಒಂದ್ಸಲಿ ಕೊಡೋದು. ಹೌದು. ಇನ್ನೇನಾದರೂ ಯಾವನಾರು ಸತ್ತರೆ ಏನಾದರೂ ಆದರೆ ಬೈ ಎಲೆಕ್ಷನ್ ಬಂದರೆ ನಿಮ್ಮ ಅದೃಷ್ಟ ಅದು, ಅವಾಗ ಸ್ವಲ್ಪ ದುಡ್ಡು ಸಿಗ್ಬೋದು. ಬಟ್ ನೀವು ವೋಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ. ಈಗ ಮನೆ ಹತ್ರ ಚರಂಡಿ ಹೋಗ್ತಾ ಇದೆ, ಇದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ ಅವನಿಗೆ ಲಾಸ್ಟ್ ಟೈಮು ಮಾಡಿಲ್ಲ. ಇವಾಗ ಮತ್ತೆ ಬಂದು ಏನು ಮಾಡ್ತಾನೆ ಅವನು? ಫ್ರೀ ಎಜುಕೇಷನ್ ಕೊಡಿ, ಫ್ರೀ ಹೆಲ್ತ್ ಮಾಡಿ. ಇವತ್ತೊಂದು ಫೀಸ್ ಕಟ್ಟೋಕ್ಕಾಗ್ತಿದ್ಯಾ? 1.5 ಲಕ್ಷ 2 ಲಕ್ಷ 3 ಲಕ್ಷ ಎಲ್ಲಿಂದ ಕಟ್ತಾನೆ ಬಡವ? ಸಮಾನತೆ ಬಗ್ಗೆ ಮಾತಾಡ್ತೀವಿ, ಸಮಾನ ಅವಕಾಶದ ಬಗ್ಗೆ ಮಾತಾಡ್ತೀವಿ. ಮಕ್ಕಳಿಗೆ ನಾನು ಬಡವ, ನನ್ನ ಮಗ ತುಂಬ ಬುದ್ಧಿವಂತ, ಸಿಕ್ಕಾಪಟ್ಟೆ ಅವನಿಗೆ ಜನರಲ್ ನಾಲೆಡ್ಜು. ಅವನಿಗೆ ಕರೆಕ್ಟಾಗಿ ಎಜುಕೇಷನ್ ಕೊಟ್ಟರೆ ಅವನೊಬ್ಬ ಬಿಲ್ಗೇಟ್ಸ್ ಲೆವೆಲಿಗೆ ಬೆಳೆಯಬಲ್ಲ. ಆದರೆ ಅವನಿಗೆ ಎಜುಕೇಷನ್ ಕೊಡ್ಸೋಕ್ಕೆ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿಲ್ಲ, ಡೊನೇಷನ್ ಕಟ್ಟೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಆದರೆ ಶ್ರೀಮಂತರ ಮಕ್ಕಳು, ಅವನು ಪ್ರತಿಭೆ ಇದೆಯೋ ಪ್ರತಿಭೆ ಇಲ್ವೋ, ಅವನು ಲಂಡನ್ ಯೂನಿವರ್ಸಿಟಿಲಿ ಹೋಗಿ ಓದ್ತಾನೆ, ಅವನು ದೊಡ್ಡ ಹೈಟೆಕ್ ಸ್ಕೂಲಲ್ಲಿ ಓದ್ತಾನೆ. ಫ್ರೀ ಎಜುಕೇಷನ್ ನೀವು